ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಈ ದೇಶ ಕಂಡಂತಹ ಅಪ್ರತಿಮ ಸಾಧಕ, ರಾಜಕಾರಣಿ, ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಕಾಂಗ್ರೆಸ್ ಕಚೇರಿಯಿಂದ ಹೊರಟಂತಹ ಈ ಅಂತಿಮ ಯಾತ್ರೆ ಈಗ ಕೋಪರ್ನಿಕಸ್ ಮಾರ್ಗಕ್ಕೆ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಹಾದಿ ಉದ್ದಕ್ಕೂ ಕೂಡ ಸಾವಿರ ಸಂಖ್ಯೆಯ ಕಾಂಗ್ರೆಸ್ ಕಾರ್ಯಕರ್ತರು ನೆರೆದಿದ್ದಾರೆ, ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಜನ ಸೇರಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಯಾತ್ರೆ ಆರಂಭ ಆಗಿದೆ. ಯಾತ್ರೆಯುದ್ದಕ್ಕೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿರುವಂಥದ್ದು, ಜಯಘೋಷವನ್ನು ಮೊಳಗಿಸ್ತಾ ಇದ್ದಾರೆ, ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ನಿಗಂಬೋಧ್ ಘಾಟ್ಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರ ಬರುತ್ತೆ. ಅಲ್ಲಿ ಅಂತಿಮ ವಿಧಿವಿಧಾನ ಆಗುತ್ತೆ. ಬೇಗನೆ ಬರ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಏಕೆಂದರೆ ಹವಾಮಾನ ಇಲಾಖೆ ಕೂಡ ಮಳೆಯ ಮುನ್ನೆಚ್ಚರಿಕೆಯನ್ನು ಕೊಟ್ಟಿರೋದ್ರಿಂದ ಡಿಲೇ ಮಾಡೋದು ಬೇಡ ಅಂಥೇಳಿ ಸ್ವಲ್ಪ ಬೇಗನೆ ಅಂತಿಮ ಯಾತ್ರೆಯನ್ನು ಸಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ರಾಜಕಾರಣದಿಂದ ಹೊರತಾಗಿಯೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಗುರುತಿಸಿಕೊಂಡಂತಹ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಶ್ಲಾಘನೀಯ. ಅರ್ಥಶಾಸ್ತ್ರದಲ್ಲಿ ಅವರಿಗಿದ್ದಂತಹ ಪಾಂಡಿತ್ಯ, ಅವರು ಕೊಟ್ಟಂತಹ ಸಲಹೆಗಳು, ಅವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಮಾಡಿದಂತಹ ಸಾಧನೆಗಳು ಎಲ್ಲವೂ ಕೂಡ ಅವಿಸ್ಮರಣೀಯ. ಯಾವುದಾದ್ರೂ ಒಬ್ಬ ವ್ಯಕ್ತಿ ಏನು ಸಾಧನೆ ಮಾಡಿದಾನೆ, ಆತ ಹೇಗಿದ್ದ, ಏನು ಸಂಪಾದಿಸಿದ ಅಂತ ಗೊತ್ತಾಗೋದು ಯಾವಾಗ ಅಂದರೆ ಇಂತಹ ಸಂದರ್ಭದಲ್ಲಿ. ಮನಮೋಹನ್ ಸಿಂಗ್ ಅವರಿದ್ದಾಗ ಅವರು ತೆಗೆದುಕೊಂಡಂತಹ ನಿರ್ಧಾರವನ್ನು ಟೀಕಿಸ್ತಾ ಇದ್ದವರು, ಆ ನಿರ್ಧಾರದ ವಿರುದ್ಧ ಹೋರಾಟ ಮಾಡಿದವರು ಇವತ್ತು ಅವರನ್ನು ಗುಣಗಾನ ಮಾಡ್ತಾರೆ, ಹಾಡಿ ಹೊಗಳ್ತಾರೆ ಅಂದರೆ ಅದು ಅವರು ಮಾಡಿರುವಂತಹ ಕೆಲಸಕ್ಕಿರುವಂತಹ ಶಕ್ತಿ. ಒಂದು ಅದ್ಭುತವಾದಂತಹ ಮಾತಿದೆ, ಟೀಕೆ ಸಾಯುತ್ತೆ, ಕೆಲಸಗಳು ಉಳಿಯುತ್ತೆ ಅಂತೇಳಿ. ಮನಮೋಹನ್ ಸಿಂಗ್ ಅವರ ವಿಚಾರದಲ್ಲೂ ಕೂಡ ಅದು ಸಾಬೀತಾಗ್ತಾ ಇದೆ. 1991ರಲ್ಲಿ ಆರ್ಥಿಕತೆಯನ್ನು ಮೇಲೆತ್ತಲಿಕ್ಕೆ LPGಯನ್ನು ಜಾರಿಗೆ ತಂದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಹೋರಾಟ, ಇಡೀ ದೇಶವನ್ನು ಖಾಸಗೀಕರಣ ಮಾಡ್ತಿದ್ದಾರೆ ಎನ್ನುವಂತಹ ಕೂಗು. ಆ ಸಂದರ್ಭದಲ್ಲಿ ಅವರು ಮೌನದಿಂದಲೇ ಉತ್ತರವನ್ನು ಕೊಟ್ಟಿದ್ದರು. ಅದರ ಪ್ರತಿಫಲ ಗೊತ್ತಾಗಬೇಕು ಅಂದರೆ 10 ವರ್ಷ ಕಾಯಬೇಕು ಅಂತ ಹೇಳಿದರು. ಅದಾದ ಮೇಲೆ 2 ವರ್ಷ ಪ್ರಧಾನಿಯಾದಂತಹ ಸಂದರ್ಭದಲ್ಲೂ ಕೂಡ ವಿಪಕ್ಷಗಳು ಅವರನ್ನು ರಬ್ಬರ್ ಸ್ಟ್ಯಾಂಪ್, ಮೌನಿ ಬಾಬಾ ಅಂಥೇಳಿ ಟೀಕಿಸಿದರು. ಕೊನೆಯದಾಗಿ ಅವರು ಪ್ರಧಾನಿ ಸ್ಥಾನದಿಂದ ಕೆಳಗಿಳಿದು ಹೋಗುವಂತಹ ಸಂದರ್ಭದಲ್ಲಿ ಪ್ರೆಸ್ ಮೀಟ್ನಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನಾನು ಮಾಡಿರುವಂತಹ ಕೆಲಸ ನನಗೆ ಸಾರ್ಥಕತೆಯನ್ನು ಕೊಟ್ಟಿದೆ, ನನ್ನ ಸಾಧನೆಯ ಬಗ್ಗೆ, ನನ್ನ ಕೆಲಸದ ಬಗ್ಗೆ ನನಗೆ ತೃಪ್ತಿ ಇದೆ, ನನ್ನ ಕೆಲಸವನ್ನು ಇತಿಹಾಸ ಸ್ಮರಿಸುತ್ತೆ ಅಂಥೇಳಿ ಇದೇ ಮನಮೋಹನ್ ಸಿಂಗ್ ಅವರು ಹೇಳಿದರು. ಇವತ್ತು ಇಡೀ ದೇಶ ಆ ಕೆಲಸವನ್ನು ಮಾಡ್ತಾ ಇದೆ, ವಿಪಕ್ಷ ನಾಯಕರುಗಳು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇಶಕ್ಕೆ ಕೊಟ್ಟಂತಹ ಅತಿ ದೊಡ್ಡ ಕೊಡುಗೆ ಅದು, ಇವರು ತೆಗೆದುಕೊಂಡಂತಹ ನಿರ್ಧಾರಗಳು. ಅಭಿವೃದ್ಧಿಶೀಲ ದೇಶಗಳಲ್ಲಿ ಭಾರತ ಇವತ್ತು ಬಂದು ನಿಂತಿದೆ ಅಂದರೆ ಅದಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕೊಡುಗೆ, ಅವರು ತೆಗೆದುಕೊಂಡಂತಹ ನಿರ್ಧಾರ, ಅವರು ಕೊಟ್ಟಂತಹ ಸಲಹೆ ಇದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿರುವಂಥದ್ದು. ಭಾರತವನ್ನು ಜಗತ್ತಿನೆದುರು ಮುಕ್ತವಾಗಿ ತೆರೆದಿಡಲಿಕ್ಕೆ ಆ ರೀತಿಯ ಒಂದು ಸಾಹಸಕ್ಕೆ ಕೈ ಹಾಕಿದ್ದು ಇದೇ ಮನಮೋಹನ್ ಸಿಂಗ್ ಅವರು. ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣದ ಮೂಲಕ ಆರ್ಥಿಕತೆ ಅಧಪತನಕ್ಕೋದಂತಹ ಸಂದರ್ಭದಲ್ಲಿ ಅದನ್ನು ಮೇಲೆತ್ತುವಂತಹ ಕೆಲಸ ಮಾಡಿದ್ದು ಇದೇ ಮನಮೋಹನ್ ಸಿಂಗ್ ಅವರು.
ಇಷ್ಟೊಂದು ಪಾಂಡಿತ್ಯ ಹೊಂದಿದ ದೂರದೃಷ್ಟಿ ಇದ್ದಂತಹ ನಾಯಕ ದೈಹಿಕವಾಗಿ ನಮ್ಮನ್ನು ಅಗಲಿರಬಹುದು. ಅವರ ಸಾಧನೆಗಳು, ಅವರು ಮಾಡಿದಂತಹ ಕೆಲಸ, ದೇಶಕ್ಕೆ, ದೇಶದ ಆರ್ಥಿಕತೆಗೆ ಅವರು ಕೊಟ್ಟಂತಹ ಕೊಡುಗೆ ನಿಜಕ್ಕೂ ಕೂಡ ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ಉಳಿತಾ ಇದೆ. ಅವರು ಮಾಡಿರುವಂತಹ ಸಾಧನೆ, ಅವರ ಕೆಲಸ ಯಾವಾಗಲೂ ಕೂಡ ಜನರ ಮನಸ್ಸಿನಲ್ಲಿ, ದೇಶದಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ಸಾಮಾನ್ಯವಾಗಿ ಈ ರಾಜಕಾರಣಿಗಳು ಅಂದರೆ ಯಾವಾಗಲೂ ಸ್ಟ್ರಿಕ್ಟ್ ಆಗಿರಬೇಕು, ಮುಖ ಗಂಟು ಹಾಕ್ಕೊಂಡಿರಬೇಕು, ಅಬ್ಬರದ ಭಾಷಣ ಮಾಡಬೇಕು, ಮೈಕ್ ಸಿಕ್ಕರೆ ಅಬ್ಬರಿಸಿ ಬೊಬ್ಬಿರಬೇಕು, ತಂತ್ರ ಕುತಂತ್ರಗಳನ್ನು ಕರತಲಾಮಲಕ ಮಾಡ್ಕೊಂಡಿರಬೇಕು ಅಂಥೇಳಿ ನಾವು ಅಂದ್ಕೊಂಡಿದ್ವಿ. ಬಟ್ ಆದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದೆಲ್ಲದಕ್ಕೂ ಕೂಡ ತದ್ವಿರುದ್ಧವಾದವರು. ಕೆಲಸದ ಮೂಲಕ, ಮೌನದ ಮೂಲಕವೇ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾ ಇದ್ದಂತಹ